ಸಂಪುಟದ ಲಿಸ್ಟಲ್ಲಿ ಇಲ್ಲ. ನನಗೆ ಹೇಳೋ ಅಧಿಕಾರ ಹೇಳ್ತಿದ್ದೆ, ಮಂತ್ರಿಗಳಿಲ್ಲ. ಹೌದಲ್ಲ, ನಾಳೆ ಸೇರಿಸಿ ಅಂತ ನೋಡೋಣ ನಾಳೆಗೆ. ಅಲ್ಲ ನೀವು ನಾಳೆ ಒಂದು ನಿಮಿಷ. ತೋಟಗಾರಿಕೆ ಇಲಾಖೆ ಬಹಳ ಮುಖ್ಯವಾದ ಇಲಾಖೆ, ಸದನಕ್ಕೆ ಬರೋದಿಲ್ಲ. ಮತ್ತೆ ತೋಟಗಾರಿಕೆ ಯಾರು ನಮ್ಮ ತೋಟಗಾರಿಕಾ ಮಂತ್ರಿಗಳು ಪಾಪ ಅದು ನೋಡಿ, ಅಧಿಕ ಮಳೆಯಿಂದ ಅಡಿಕೆಗೆ ಕೊಳೆ ರೋಗ ಬಂದು ರೈತರೆಲ್ಲ ನಾಶ ಆಗ್ತಿದೆ. ಗೋವಿಂದರಾಜು, ಇಲ್ಲಿ ಕೆಲವರು ರಾಜಕುಮಾರ್ಗಳದಾರ, ರಾಜವಂಶ ಹುಟ್ಟಿದಾರ, ಅದಕ್ಕೇನು ಹೇಳಕ್ಕಾಗುತ್ತೆ. ನಿಮ್ಮ ಅವಧಿಯಲ್ಲಿ ಹಂಗೆ ಆಗಬಾರ್ದು ಸಭಾಪತಿ. ಹೇಳಿ ಸಮಯ ಇದು ನಿಮ್ದು ಅನೌನ್ಸ್ ಮಾಡ್ಲೇನ್ರಿ? ನಿಮ್ದು ಅನೌನ್ಸ್ ಮಾಡಲಿ, ನಿಮ್ದು ಅನೌನ್ಸ್ ಮಾಡ್ಲೇನ? ನಿಮ್ದು ಅನೌನ್ಸ್ ಮಾಡ್ಲೇನು? ಚೀಟಿ ಅವರ ಡ್ರೆಸ್ ಬೇರೆ ತಳದ ಹೇಳ್ತೀವಿ. ಹೇಳಿ. ಇದು ನಾಯಕರ ಒಂದು ನಿಮಿಷ ಅವ್ರು ಹೇಳಿ. ಒಳ ಮೀಸಲಾತಿ ಬಗ್ಗೆ ನಾವು ಮೊನ್ನೆನೇ ತೆಗೆದುಕೊಳ್ಬೇಕಾಗಿತ್ತು. ಸಮಯ ಆಯಿತು ಅಂಥೇಳಿ ಅರ್ಧ ದಿನಕ್ಕೆ ಅಡ್ಜರ್ನ್ ಮಾಡಿ ಮುಂದೆ ಹಾಕಲಾಯಿತು. ಇವತ್ತು ಬಂದಿದೆ, ಇವತ್ತು ವಿಷಯ ಇದೆ 3:30 ಕೆಳಗಡೆ. ದಯವಿಟ್ಟು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಯಾರು ಸಭಾಪತಿಗಳೇ, ವಿಷಯ ಇದು 2 ಸಾರಿ ಬಂದಿದೆ ಅಜೆಂಡಾ. ಒಪ್ತೀನಿ ನಾನು. ಈಗ ಕೆಲಸ ಮಾಡಿ, 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಅದಕ್ಕಿಂತ ಮುಂಚೆ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಓಕೆ, 19ನೇ ತಾರೀಕಿಗೆ ಆ ವಿಷಯವನ್ನ ಮುಂದಾಕಿದ್ರು. ಇವತ್ತು ಕೂಡ ಮಂತ್ರಿಗಳಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯದ ಜನತೆಗೆ ಏನು ಉತ್ತರ ಕೊಡಬೇಕು? ನಾಳೆ ಕೊಡ್ತೀನಿ. ನಾಳೆಗೆ ಖಂಡಿತ. ಸಭಾಪತಿಗಳೇ, 19ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡ್ತಾರೆ. ಶರವಣ ಒಂದ್ ನಿಮಿಷ ಕೇಳು. ಕೇಳ್ತೀನಿ ನೀನು, ಒಂದ್ ನಿಮಿಷ ಕೇಳು. ಇನ್ನೊಬ್ರು ಮಾತಾಡುವಾಗ ಕೆತ್ತೆ ಬಜ್ಜೆ ಮಾಡಬೇಡ, ಕುತ್ಕೋ. ಇನ್ನೊಬ್ರು ಮಾತಾಡೋಕೆ ಗೊತ್ತಾಗದಿಲ್ಲ, ಸ್ವಲ್ಪ ಇಷ್ಟಾರ ಕಲಿಬೇಕು. 2ನೇ ಟರ್ಮ್ ನೀವು ಇನ್ನೊಬ್ರು ಅಲ್ಲಿ ಅವ್ರು ಆಮೇಲೆ ಹೇಳು. ನಾ ಹೇಳ್ತೀನಿ, ಕೇಳಿ. ಇನ್ಮೇಲೆ ನಿಮ್ಗೆ ಭಾಳ ಸರಿ ಅಂತ ಹೇಳತ್ತೀನಿ. ನಡು ಮಧ್ಯೆ ಬಾಯಿ ಹಾಕ್ಬೇಡ, ಕೇಳು, ಕೊಡ್ತೀನಿ. ಇಲ್ಲಾಂದ್ರೆ ಬೇರೆ ಹೇಳ್ಬೇಕಾಗತ್ತಿ. ಅದಕ್ಕೆ ಮಾನ್ಯ ಸಭಾಪತಿಗಳಲ್ಲೇ 19ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್. ನಾಳೆಗೆ ಒಂದ್ ನಿಮಿಷ, ನಾಳೆಗೆ ಎಷ್ಟೊತ್ತಿದ್ರು ಉತ್ತರವನ್ನ ಯಾವ್ದಾರ ನನಗೆ ಗೊತ್ತಿಲ್ಲ, ಯಾವ ಸಚಿವರು ಸಭಾಕ್ಕೆ ಉತ್ತರ ಕೊಡ್ತಾರೆ. ನಾಳೆ ಉತ್ತರ ಕೊಡ್ಬೇಕು. ಕ್ಯಾಬಿನೆಟ್ ಇದೆ, ಅದಾದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ವಿಷಯ ಇದೆ ಇದು. ನಾ ಹೇಳ್ತೀನಿ, ನಾಳೆಗೆ ನನಗ ಅವ್ರ ಪ್ರಶ್ನೆ ಇದಕ್ಕೆ ಉತ್ತರವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕು. ಇಷ್ಟ ನೀವೇನ್ ಮಾಡ್ತೀವಿ, ಕ್ಯಾಬಿನೆಟ್ ಮಾಡಿ ಏನಾರು ಮಾಡಿ ನನ್ಗೆ ಗೊತ್ತಿಲ್ಲ, ಉತ್ತರವನ್ನ ಕೊಡ್ಬೇಕು. ಅಲ್ಲಲ್ಲ, ಚರ್ಚೆ ಆಗೇ ಇಲ್ಲ ವಿಷಯ ಸಭಾಪತಿಗಳೇ. 3:30 ನಾಳೆಗಂತ ತಗೊಳ್ತೀನಿ ಅಂತ ಹೇಳಿ ನಾನು. ಎಷ್ಟು ಗಂಟೆಗೆ ತಗೊಳ್ತೀರಿ ಸಭಾಪತಿಗಳೇ? ನೋಡೋಣ. ನಾನು ಈಗ ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಬೆಳಿಗ್ಗೆ ಪ್ರಶ್ನೋತ್ತರ ಇದೆ. ನಾಡ್ದು ತಗೊಳ್ಳಿ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ವಿಷಯ ಬರ್ಬೇಕಿದ್ದು. ಒಂದು ನಿಮಿಷ, ಕ್ಯಾಬಿನೆಟ್ ಮೀಟಿಂಗ್ ನಿಮ್ ಕಡೆ ಐತೆ ಅಜೆಂಡಾ? ಅಲ್ಲ, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈಗ ನಾಳೆಗೆ ಒಂದ್ ನಿಮಿಷ ಕೇಳಿ. ನಾಳೆ ಕ್ಯಾಬಿನೆಟ್ ಐತೆ ಅಂತ ಹೇಳ್ತಾರೆ. ಕ್ಯಾಬಿನೆಟ್ದಲ್ಲಿ ಸರ್ಕಾರ ಇವರೇ ಶರಣ್ ಪ್ರಕಾಶ್, ಯಾರು ಮಿನಿಸ್ಟರ್? ಶರಣ್ ಪ್ರಕಾಶ್ ನಾಳೆ ಅದು ಇದರ ಸಲುವಾಗಿ ನಾಳೆ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಸಂಜೆ ಗಡಿಸಿದೆ, ಸದನ ಬೆಳಗ್ಗೆ ಇರ್ತದೆ. ಅದು ದಯಮಾಡಿ ಕ್ಯಾಬಿನೆಟ್ದಲ್ಲಿ ನೆನಪು ಮಾಡಿ ಚರ್ಚೆ ಮಾಡಿ ಬಂದು ನಾಳೆ ನಾಡ್ದು ತಗೊಳ್ತೀನಿ. ಇಲ್ಲ ಸಭಾಪತಿಗಳೇ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಹೌದಿದೆ. ಅದಕ್ಕೆ ಮುಂಚೆ ನಮ್ಮ ಚರ್ಚೆ ಆಗಿರ್ಬೇಕಾಗಿತ್ತು ಅಂತ ತಳಮನೆಯಲ್ಲಿ ಚರ್ಚೆ ಆಗಿದೆ. ಹಂಗಾರೆ ಆಯ್ತು, ಕೆಲಸ ಮಾಡು. ನಾಳೆ ತಗೋತೀನಿ ಬೆಳಗ್ಗೆ. ಆಯ್ತು, ಬೆಳಗ್ಗೆ ಕೊಡ್ರಿ. ಅಲ್ಲಿ ಕೇಳ್ರಿ. ಅಲ್ಲಲ್ಲ ಕೇಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಈಗ ಕ್ವಶನ್ ಅವರ್ಸ್ ಆಗಲಿ, ಮಾಮೂಲಿ ಅಜೆಂಡಾದ ಬರೋಂಗ್ ಬರಲಿ, ಚರ್ಚೆ ಆಗಲಿ. ಆ ಚರ್ಚೆದ ಎಲ್ಲ ವಿಷಯವನ್ನು ನೀವು ಕ್ಯಾಬಿನೆಟ್ ಮುಂದೆ ಕಳಿಸ್ಕೊಡಿ, ನಿಮಗೊಂದು ಹೆಲ್ಪ್ ಆಗ್ತಿದೆ. ಕೇಳಿ, ಈಗ ನೀವು ಕೇಳಿ, ನಾನು ಕೂಡ ಚರ್ಚೆ ಮಾಡಿ ಕೂತ್ಕೊಳ್ತೀನಿ. ಚರ್ಚೆ ಮಾಡಿ ನಾಳೆಗೆ ಅದು ಬಂದರೆ ನೋಡಿ ಇವರೇ, ನಾಳೆಗೆ ಬಂದರೆ ಅದೇನಾಗ್ತಿದೆ ಅಂದ್ರೆ ಮುಂದೆ ಅಲ್ಲಿ ನಾಳೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ವಿಷಯ ಆಗ್ತಿದೆ. ಅದಕ್ಕೆ ನಾಳೆಗೆ ತಗೊಂಡು ಮಾತಾಡ್ತೀನಿ. ನಾನು ನೀವು ಮಾತಾಡಿ, ನಾನು ಮಾತಾಡ್ತೀನಿ. ಶರಣ್ ಪ್ರಕಾಶ್ ನೋಡಿ, ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ತಮ್ಮಲ್ಲಿ ಒಂದು ವಿನಂತಿ ಇದೆ. ಇವತ್ತು ನೀವು ಅಜೆಂಡಾದಲ್ಲಿ ಹೇಗೆ ವಿಷಯ ತೆಗೆದುಕೊಂಡು ಬಂದಿದ್ದೀರಿ, ಆ ಥರ ಒಳ ಮೀಸಲಾತಿ ವಿಷಯ ತೆಗೆದುಕೊಂಡು ಬರ್ರಿ, ನಾವು ಓಕೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸಭಾಪತಿಗಳೇ, ಇದು ನಮಗೆ 3ನೇ ಬಾರಿಯ ಅನುಭವ ಮುಂದೆ ಹೋಗ್ತಾನೆ ಇದೆ. 3ನೇ ಬಾರಿಯ ಅನುಭವ ಇದೇ ಸೆಷನ್ನಲ್ಲಿ. ಹಾಗಾಗಿ
ಕ್ವಶನ್ ಅವರ್ ಮುಗಿದ ತಕ್ಷಣ ಇದು ತೆಗೆದುಕೊಳ್ಳಿ, 0 ಅವರ್ ಮುಗಿದ ನಾನು ಈಗಾಗಲೇ ನೀವು ಹೇಳಿದ್ರಿ, ಒಂದ್ ನಿಮಿಷ. ನಾನು ಮಾತಾಡ್ತೇನೆ, ನೀವು ಮಾತಾಡಿ, ಒಂದ್ ನಿಮಿಷ. ಮಾತಾಡ್ಬಿಟ್ಟು ನೋಡೋಣ ಯಾವ ತರ. ನಾನು ನೋಡೋಣ ನೋಡೋಣ ಇಲ್ಲ. ರವಿಕುಮಾರ್, ನಾನು ಯಾವಾಗ ತಗೋಬೇಕು ಏನು ತಗೋ ನನಗೆ ಗೊತ್ತೈತಿ, ಕುತ್ಕೋ, ನಾನು ಹೇಳ್ತೀನಲ್ಲ, ಹೇಳ್ರಿ. ಆಯ್ತಾಯ್ತು, ನಾನು ನೋಡ್ತೀನಿ. ಅಲ್ಲ, ನನ್ನದು 3:30ಯಲ್ಲಿದ್ದ ವಿಷಯ ಕಳೆದ ವಾರ ಇತ್ತು. ಈ ಸರ್ತಿ ಸಚಿವರು ಇಲ್ಲ, ವಿಷಯವೂ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಬಂದಿದೆ. ನನ್ನ ಪ್ರಾರ್ಥನೆ ಏನು ಅಂತ ಹೇಳಿದರೆ 8 ದಿವಸದ ಅಧಿವೇಶನ, ಸ್ವಲ್ಪ ಕಡೆ ಹೋಗಿ ಮೈಕ್ ಕಡೆ ಮಾತಾಡಿ. 8 ದಿವಸದ ಅಧಿವೇಶನ ಎಲ್ಲ ಆಗುವಾಗ 8 ದಿವಸ. ನೋಡಿ, ಕೆಳಗಿನ ಮನೆಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶುರು ಆದರೆ ಒಮ್ಮೊಮ್ಮೆ 8 ಗಂಟೆವರೆಗೂ ಆಗ್ತದೆ. ಈ 8 ದಿವಸದಲ್ಲಿ ಒಂದಷ್ಟು ವಿಷಯಗಳು ಇಲ್ಲಿ ಚರ್ಚೆ ಆಗಲಿಲ್ಲ ಅಂತ ಹೇಳಿ ಆದರೆ ಬರಬೇಕಾದಂತಹ ಮಂತ್ರಿಗಳು ಬರದೆ ಏನು ವಿಧಾನ ಪರಿಷತ್ತಿಗೆ ಹಾಗಾದರೆ ಏನು ಗೌರವವೇ ಇಲ್ವೋ? ಬಂದರೆ ಬರ್ತಾರೆ, ಸರಿಯಾಗಿ ಉತ್ತರ ಕೊಡೋದಕ್ಕೂ ಅವರಿಗೆ ಪುರ್ಸೊತ್ತಿಲ್ಲ, ಹೋಗ್ತಾರೆ. ತುಂಬ ವಿಷಯಗಳು ಇಲ್ಲಿ ಚರ್ಚೆಗೆ ಬಂದಿದ್ದಾವೆ. ಅಲ್ಲಿ ಸಾಕಷ್ಟು ವಿಷಯಗಳು. ದಯವಿಟ್ಟು ಒಂದ್ ನಿಮಿಷ, ಬರ್ತಾರೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಬಿಲ್ಸ್ ಬರ್ತಾ ಇದೆ, ಇಲ್ಲಿ ಅಟೆಂಡ್ ಮಾಡಿ ಅಲ್ಲ, ನೀವು ಹಾಗಾದ್ರೆ ಹೇಳಿ. ನಾವು ದಯವಿಟ್ಟು ಸಭಾಪತಿಗಳೇ, ದಯವಿಟ್ಟು ಸಭಾಪತಿಗಳೇ, ಹಾಗಾದ್ರೆ ಅವರು ಹೇಳಿ, ನಾವು ಈ ಬಾರಿ ಅಧಿವೇಶನವನ್ನ ಬಿಲ್ಸ್ ಪಾಸ್ ಮಾಡೋದಕ್ಕೋಸ್ಕರ ಮಾಡಿದ್ದು, ಇದು ಬಿಲ್ಸ್ ಅಧಿವೇಶನ ಅಂತೇಳಿ ಹೇಳಿ. ಬಿಲ್ಸ್ ಗಳಿಗೋಸ್ಕರ ಮಾತ್ರ ಅಧಿವೇಶನ, ಅದಕ್ಕೋಸ್ಕರ ನಾವು ಬಿಲ್ಸ್ ಅಧಿವೇಶನ ಅಂತೇಳಿ ಈ ಅಧಿವೇಶನಕ್ಕೆ ಒಂದು ಹೆಸರಿಡುವ. ಹೋಮ್ ಮಿನಿಸ್ಟರ್ ಕೇಳಿ ನಿಮಿಷ, ಹೋಮ್ ಮಿನಿಸ್ಟರ್ ಇತ್ತು, ಅದು ಅಲ್ಲಿ ಹೌದಲ್ಲಿ ರಿಪ್ಲೈ ಮಾಡ್ತಾ ಇದ್ದಾರೆ. ಯಾವುದು ದೊಡ್ಡ ವಿಚಾರ, ಅವರು ರಿಪ್ಲೈ ಕೊಟ್ಟು ಆಗಿದೆ, ಅಲ್ಲಿ ರಿಪ್ಲೈ ಕೊಟ್ಟು ಆಗಿದೆ, ರಿಪ್ಲೈ ಕೊಟ್ಟು ಆಗಿದೆ. ನೀವು ಒಂದು ಮಾಹಿತಿ ತಿಳ್ಕೊಳ್ಳಿ. ಇವರೇನು ಈಗ ವಿವರಣೆ ಕೊಡ್ತಾ ಇದ್ದಾರೆ, ಕೊಟ್ಟು ಆಗಿದೆ, ಇಲ್ಲಿ ಬರ್ಬೋದಲ್ಲ. ಈಗ ಕೊಡಿ ನೋಡಿ, ಇವರೇ ಎಲ್ಲ ಸಚಿವರೇ, ಮತ್ತು ನಿಮಗೆ ಹೇಳ್ತೀನಿ, ಅಲ್ಲಿಗೆ ಇಲ್ಲಿಗೆ ಹೊಂದಾಣಿಕೆ ಮಾಡಿಕೊಂಡು ಮಾಡಬೇಕು ಅನ್ನೋದು ಮೊದಲಿಂದ ಇದೆ. ಇಲ್ಲಿ ಉತ್ತರ ಕೊಡೋರು ಅಲ್ಲಿರಬಾರ್ದು, ಅಲ್ಲಿ ಉತ್ತರ ಕೊಡೋರು ಇಲ್ಲಿರಬಾರ್ದು, ಕಂಪಲ್ಸರಿ ಇರೋಂಗಿಲ್ಲ. ಮತ್ತು ಮಂತ್ರಿಗಳು ನಾನು ಹೇಳಿಲ್ಲ, ಯಾವ ಮಂತ್ರಿಗಳು ಸದನದಲ್ಲಿ ಕಡ್ಡಾಯ ಇರಬೇಕು, ಒಬ್ಬರು ಇಲ್ಲ. ಮತ್ತು ಈ ಥರ ಆದರೆ ಸದನ ನಡೆಸ್ಬೇಕು ಹೆಂಗೆ? ಇಲ್ಲಿಲ್ಲ, ನಾ ಅದನ್ನು ಒಪ್ಪುದು ನೋಡಿ, ನಾನು ಹೇಳ್ಬಿಡ್ತೀನಿ ಸೀದಾ. ನಾಳೆ ನನಗೆ ಗೊತ್ತಿಲ್ಲ, ನಾಳೆ ಒಂದ್ ನಿಮಿಷ, ಧರ್ಮಸ್ಥಳ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಕೂಡ್ರಿ. ಇವಾಗ ಇಲ್ಲಿ ಕ್ವಾಲಿಫಿಕೇಶನ್ ಇದೆ, ಅವ್ರು ಬರಕ್ ಆಗ್ಲಿಲ್ಲ. ಆಯ್ತು, ಈಗ ನಾನೇನಂತೀನಿ, ಈಗ ಒಂದು ವಿಷಯ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ, ಗೃಹ ಸಚಿವರು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸಮಾಜ ಕಲ್ಯಾಣ ಮಂತ್ರಿಗಳು ಇಲ್ಲಿ ಇರ್ಬೋದು. ಇಬ್ಬರಿಬ್ಬರು 3 ಜನ ಮಂತ್ರಿಗಳಲ್ಲಿ ಆನ್ಸರ್ ಕೊಡ್ತಾರೆ ಒಂದೇ ಟೈಮಿಗೆ. ಅದು ಒಂದು ಮೈಲು ದೂರ ಇದೆಯಾ? ಹಿಂದೆ ಸದನ ನಡೆಯುವಾಗ ಬರ್ತಿರ್ಲಿಲ್ವಾ? ಒಂದ್ 2 ನಿಮಿಷ ನಿಂತು ಓಡಿ ಬರ್ತಿದ್ರು ಇಲ್ಲಿ ಈ ಸಬ್ಜೆಕ್ಟ್ ತಗೊಳ್ಳುವಂತ. ಈಗ ಏನಾಗಿದೆ ಅಂದ್ರೆ, ದಯಮಾಡಿ ನೀವು ಹೇಳಿ ನಿಮ್ಮ ಸಚಿವರಿಗೆ, ವಿಧಾನ ಪರಿಷತ್ತನ್ನು ಗಂಭೀರವಾಗಿ ಪರಿಗಣಿಸಬೇಕು. ತಿಳಿತಿ, ನೀವು ಅಲ್ಲಿದಾರ ಇಲ್ಲಿದಾರ ಅಂದ್ರೆ ನಾ ಹೇಳ್ತೀನಿ, ಅಜೆಂಡಾ ತಗೊಳ್ಬೇಕು. ತಗೊಳ್ದಿದ್ರೆ ಸರಿಯಾದಿದಲ್ಲ. ಈಗ ಮಾತಾಡಿ, ನಾನು ಕೂತ್ಕೊಂಡಿರ್ತೀನಿ. ನಾಳೆ ಎಲ್ಲ ಯಾವ ಮಿನಿಸ್ಟರ್ ಇರ್ತಾರೋ ಅದನ್ನು ಅಜೆಂಡದ ಹಾಕ್ತೀನಿ. ಹಾಕಿದ್ದು ನೋಡಿ, ಅವ್ರು ಹೇಳುವಂಥ ಕೆಲವು ಸಲಹೆಗಳು ನಿಮ್ಗೆ ಸರ್ಕಾರ ಉಪಯೋಗ. ಅದಕ್ಕೆ ದಯಮಾಡಿ ನಾಳೆ ನಾವು ಏನಂತೀವಿ ಅದನ್ನು ಕಡ್ಡಾಯವಾಗಿ ಇರಬೇಕು. ಆಯ್ತು ಬಿಡಪ್ಪ, ಹೇಳ್ತೀನಿ. ತಿರಿತಿರಿ ಅಂದ್ರೆ ನೀನು ಅದನ್ನ ಮಂತ್ರಿಗಳಿದ್ದಾರೆ ನೋಡಿ. ಈಗ ಕನ್ನಡ ತಿಳಿತಲ್ಲ ನಿನಗೆ, ನಾ ಹೇಳಿದ್ದು ಬಿಡು. ನೀವ್ ಹೇಳಿ ತಿಳಿತು, ಆ ಕಡೆ ತಿಳಿಬೇಕಲ್ಲ. ಆಯ್ತು, ಅದನ್ನ ಹೇಳ್ತೀನಿ ನಾನು. ಈಗ ನನ್ನ ಕಡೆ ಬರೀ ಚರ್ಚೆ ಮಾಡಿ ನಾಳೆ ಯಾವ ವಿಷಯಗಳನ್ನು ತಗೋತೀವಿ ಎಲ್ಲ ಸಚಿವರು ಇರಬೇಕು ಅನ್ನೋಂಥ ನಿರ್ಧಾರ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.